ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅತಿ ದೊಡ್ಡ ಕಲಾವಿದರಾಗಿ ಹಾಗೂ ನಟರಾಗಿ ಕಾಣಿಸ್ಕೊಂಡಿದ್ದಂಥವ್ರು ಇದೀಗ ನಿಧನರಾಗಿದ್ದಾರೆ ಅಂತ ಹೇಳಲಾಗ್ತಿರೋಂಥದ್ದು. ಈಗ ಮೊನ್ನೆ ತಾನೇ ದಿಲೀಪ್ ರಾಜ್ ಅವರು ಕೂಡ ಈಗ ಸಾವನ್ನಪ್ಪಿದ್ರು. ಎಸ್ ಜಾನಕಿಯವರು ಕೂಡ ಈಗ ಸಾವನ್ನಪ್ಪಿದ್ರು. ಈ ಥರ ಸಾಲುಗಳು ಇದಾಗಿರುವಂಥದ್ದು. ಇದೇ ಸಂದರ್ಭದಲ್ಲಿ ಮತ್ತೊಂದು ಕನ್ನಡ ಸಿನಿಮಾ ರಂಗಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಉಂಟಾಗಿರೋದು. ದೊಡ್ಡ ಹಿರಿಯ ಕೊಂಡಿಗಳಿಗೆ ಕಳಿಸಿ ಬೀಳ್ತಾರಂಥದ್ದು. ಇದೇ ಸಂದರ್ಭದಲ್ಲಿ ಪೃಥ್ವಿರಾಜ್ ಅಪರಾಧಿ, ಗ್ರಾಮದೇವತೆ, ನಾಗದೇವತೆ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂಥ ಪ್ರದೀಪ್ ಕಿಶೋರ್ ಅವರು ಇದೀಗ ಕೊನೆಯ ಸೆಳೆದಿದ್ದಾರೆ. ತೀವ್ರವಾದ ಅನಾರೋಗ್ಯದಿಂದ ಬಳಲ್ತಿದ್ರು ಮತ್ತು ಲಿವರ್ ಸಮಸ್ಯೆಯಿಂದನೂ ಕೂಡ, ಲಿವರ್ ಜಾಂಡೀಸ್ ಎಂಬ ಕಾಯಿಲೆಯಿಂದನೂ ಕೂಡ ಇವರು ಬಳಲ್ತಿದ್ರು ಅಂತ ಹೇಳಲಾಗುತ್ತೆ. 78 ವರ್ಷ ವಯಸ್ಸಾಗಿತ್ತು. ವಯಸ್ಸಾದ ಕಾಯಿಲೆ ಕೂಡ ಬಳಲ್ತಿದ್ರು. ಇನ್ನು ಇವರು ಮೂಲತಃ ಹೈದರಾಬಾದ್ನಲ್ಲಿ ವಾಸವಿದ್ದರು. ಹೈದರಾಬಾದ್ನಲ್ಲಿ ಇದ್ದಂಥ ಇವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಈಗ ಬಂದಿರುವಂಥದ್ದು. ಸಾಕಷ್ಟು ಒಳ್ಳೆಯ ದೊಡ್ಡ ಮಟ್ಟಿಗೆ ಹೆಸರು ಮಾಡಬೇಕು ಅಂತ ಕನಸುಗಳನ್ನ ಇಟ್ಕೊಂಡಿದ್ದಂಥ ನಟರು ಅಂತ ಹೇಳ್ಬೋದು ಪ್ರದೀಪ್ ಕಿಶೋರ್ ಅವ್ರನ್ನ. ಅಂದರೆ ಪ್ರದೀಪ್ ಕಿಶೋರ್ ಅವರು ಇದೀಗ ಸಾವನ್ನಪ್ಪಿರುವಂಥದ್ದು ನಿಜಕ್ಕೂ ಇದೊಂದು ರೀತಿ ಆಘಾತಕಾರಿಯಾದ ಘಟನೆ ಅಂತಲೇ ಹೇಳ್ಬೋದು. ಆಗ ನೀವು